ಪೇಟೆ ಬೀದಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿಕೊಡುತ್ತೇನೆ. ಶಾಸಕರಾದ ಎನ್ ಶ್ರೀನಿವಾಸ್. ಒಂದು ದಿನ ಪೂರ್ತಿ ಪೇಟೆ ಬೀದಿ ರಜೆ ಇರುತ್ತೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಹಲವು ವರ್ಷಗಳಿಂದ ಡಾಂಬರೀಕರಣ ಭಾಗ್ಯ ಕಾಣದ ಪೇಟೆ ಬೀದಿ ರಸ್ತೆಗೆ ಕೊನೆಗೂ ಡಾಂಬರೀಕರಣದ ಭಾಗ್ಯ. ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ನಗರಸಭೆ ಸದಸ್ಯರುಗಳು ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಸದಸ್ಯರಾದ ಪುರುಷೋತ್ತಮ್, ಇಂಥ ಶಾಸಕರನ್ನ ಪಡೆದವರು ನಾವೇ ಧನ್ಯರು. ಯಾವುದೇ ಕೆಲಸ ಹೇಳಿದರೂ ಶಾಸಕರು ಮಾಡಿಕೊಡುತ್ತಾರೆ. ಅಭಿವೃದ್ಧಿಗೆ ಇನ್ನೊಂದು ಹೆಸರೇ ಎನ್ ಶ್ರೀನಿವಾಸ್ ಎಂದು ಹೇಳಬಹುದು. ಕಾಲ್ನಡಿಗೆಯಲ್ಲಿ ನಡೆದು ಸಾರ್ವಜನಿಕರ ಕಷ್ಟ ಸುಖಗಳನ್ನು ಕೇಳಿದ್ದಾರೆ. ಇಂತಹ ಶಾಸಕರು ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಸದಸ್ಯರಾದ ಆನಂದ್, ದಿನ ಬೆಳಿಗ್ಗೆ ನೂರಾರು ಸಾರ್ವಜನಿಕರು ಈ ಪೇಟೆ ಬೀದಿಯಲ್ಲಿ ವ್ಯಾಪಾರ ವಹಿವಾಟು ಮಾಡುತ್ತಾರೆ. ಇವರಿಗೆ ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ. ನಾವು ಶಾಸಕರ ಬಳಿ ಮನವಿ ಮಾಡಿಕೊಂಡಿರುವ ಕಾರಣ ಶಾಸಕರು ತಮ್ಮ ಅನುದಾನದಲ್ಲಿ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಿಕೊಡುತ್ತೇನೆಂದು ಆಶ್ವಾಸನೆ ನೀಡಿದ್ದಾರೆ. ದಿನನಿತ್ಯ ವ್ಯಾಪಾರ ವಹಿವಾಟು ಮಾಡುವ ಮೂಲಕ ಸಾರ್ವಜನಿಕರು ಸಹಕರಿಸಬೇಕು, ಏಕೆಂದರೆ ಒಂದು ದಿನ ಪೂರ್ತಿ ಪೇಟೆ ಬೀದಿ ರಜಾ ಇರುತ್ತದೆ ಎಂದು ಮನವಿ ಮಾಡಿಕೊಂಡರು. ಭಾಳ ದಿನಗಳಿಂದ ಈ ರೋಡು ಅಧ್ವಾನ ಆಗಿಬಿಟ್ಟಿತ್ತು. ವರ್ತಕರಿಗೆ ಮತ್ತು ಇವ್ರಿಗೆ ತುಂಬ ಬಹಳ ತೊಂದರೆ ಆಗ್ತಿತ್ತು. ಗಾಡಿಗಳು ಕಾಲ ಏನಿಲ್ಲ, ಎಮ್ ಎಲ್ ಎಗೆ ನಾನು ಈ ಥರ ಹೇಳಿದ್ದಕ್ಕೆ ನಾನು ನಗರಸಭೆಯಿಂದಲೇ 15 ಹಣಕಾಸು ಇದ್ದೀನಿ ಹೇಳಿ ಟಾರಾಕ್ಸ್ ಕೊಡ್ತಾರೆ. ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲಸ ಯಾವಾಗ ಸ್ಟಾರ್ಟ್ ಆಗುತ್ತೆ? ಯಾವಾಗ ಕೆಲಸ? ಈಗ ಮುದ್ರೇಶ್ವರ ದೇವಸ್ಥಾನ ತೇರಿದೆ, ಅದಕ್ಕೋಸ್ಕರ ಕೊನೆಗೂ 28ನೇ ತಾರೀಕು ಕೆಲಸ ಸ್ಟಾರ್ಟ್ ಮಾಡಿ 15 ದಿವಸದಲ್ಲಿ ಪೂರ್ಣಗೊಳ್ತೀವಿ ಅಂತ ಹೇಳಿದ್ದಾರೆ. 100% ಮಾಡಿಸ್ತೀನಿ, ಯಾವುದೇ ಕಾರಣಕ್ಕೂ ಅದರಲ್ಲಿ ಸರ್. ಯಾಕಂದರೆ ಪೇಟೆ ಬೀದಿ ಮುಖ್ಯ ರಸ್ತೆ ಆಗಿರೋದ್ರಿಂದ ಗ್ರಾಹಕರ ಒಡನಾಟ ಜಾಸ್ತಿ ಇರುತ್ತೆ. ಹೌದು. ಹೇಗೆ ನಿಭಾಯಿಸ್ತಾರೆ ಇದನ್ನೆಲ್ಲ ಅಂತ ಏನು ಅವರು ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ನೀನು ಯಾವತ್ತು ಹೇಳ್ತೀರೋ ಅವತ್ತು ನಾವು ರಜಾ ಹಾಕೊಂತೀನಿ ಅಂತ ಅವರು ಹೇಳಿದ್ದಾರೆ. ಅವ್ರಿಗೂ ಅವಶ್ಯಕತೆ ಇದೆ. ಸಿಕ್ಕಾಬಿಟ್ಟೆ ಹಳ್ಳ ಐತೆ. ನೀವು ಮಳೆ ಬಂದರೆ ಹೋಗೋ ಕಾಲ. ಈಗ ಯಾಕೆಂದರೆ ರಸ್ತೆಗಳು ತುಂಬ ಹದಗೆಟ್ಟೋಗೈತೆ. ನಾ ಮೊನ್ನೆ ಪ್ಯಾಚ್ ವರ್ಕ್ ಹಾಕ್ಸ್ಕೊಂಡಿದ್ದೆ ತೇರಿಗೋಸ್ಕರ. ನಮ್ಮ ಎಮ್ ಎಲ್ ಎ ಹೇಳಿದ ತಕ್ಷಣ ಸ್ಪಂದಿಸಿ ನನಗೆ ಈ ಥರ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದ. ಸರ್, ಮಾರ್ಕೆಟ್ ಏರಿಯಾ ಇರೋದ್ರಿಂದ ಸಾರ್ವಜನಿಕರು ಸಿಕ್ಕಾಪಟ್ಟೆ ಹೇಳ್ತಾರೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ. ಅದ್ರ ಬಗ್ಗೆ ಏನಾದರೂ ಶೌಚಾಲಯ ವ್ಯವಸ್ಥೆ ನಾನು ಈಗಾಗಲೇ ಪೌರಾಯುಕ್ತರ ಹತ್ರ ಮಾತಾಡಿದ್ದೀನಿ. ಅಲ್ಲಿ ನಮ್ಮ ನಗರಸಭೆಯಿಂದನೇ ಜಾಗ ಇದೆ. ಜಾಗದಲ್ಲಿ 100% ಮಾಡ್ಕೊಡ್ತೀನಿ ಅಂತ ಹೇಳೋರೆ. ಇನ್ನು 2 ತಿಂಗಳಲ್ಲಿ ಅದು ಆಗುತ್ತೆ, ಶೌಚಾಲಯ ವ್ಯವಸ್ಥೆ ಆಗುತ್ತೆ. ಎಷ್ಟು ದಿವಸ ಕಾಮಗಾರಿ ನಡೆಯುತ್ತೆ? ಎಷ್ಟು ದಿವಸ ಪೇಟೆ ಬೀದಿ ಬಂದಾಗುತ್ತೆ ಸರ್? ಪೇಟೆ ಬೀದಿ ಕೊನೆಗೂ ರಜೆ ಇರೋದ್ರಿಂದ ಅವತ್ತೇನು ಬಂದಾಗಲ್ಲ. ಟಾರ್ ಹಾಕೋ ದಿವಸ 1 ದಿವಸ ಮಾತ್ರ ಬಂದಾಗುತ್ತೆ. ಟೋಟಲ್ 2 ದಿವಸ ರಜೆ ಇರುತ್ತೆ ಪೇಟೆ ಬೀದಿಗೆ. ಪೇಟೆ ಬೀದಿ ಹೌದು. ಸೊ ಗ್ರಾಹಕರಲ್ಲಿ ತಾವೇನು ಮನವಿ ಮಾಡಕ್ಕೆ ಬಯಸ್ತೀರಾ ಆ ಟೈಮಲ್ಲಿ? ಅವರು ಈಗಾಗಲೇ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಅವರು ಸ್ಪಂದಿಸಿದ್ದಾರೆ. ಮೊದಲಾಗ್ಸಪ್ಪ, ನಿಮಗೆ ನಾವೇ ಧನ್ಯವಾದ ಹೇಳ್ತೀವಿ ಅಂತ ಅಂದರು. ಇದು ಮೊಹಮ್ಮದ್ ಅಲಿ, ಚಾಮುಂಡಿ ನ್ಯೂಸ್, ನೆಲಮಂಗಲ.